ಹೆಲೋ ವಿವರ್ಸ್, ಇವತ್ತು ನಾವು ನಿಮಗೆ ಒಂದು ಹೊಸ ಪ್ರಾಡಕ್ಟ್ ಅನ್ನ ತೋರಿಸ್ತಾ ಇದ್ದೇವೆ. ನೀವು ಯಾವತ್ತೂ ನೋಡಿರ್ಲಿಕ್ಕಿಲ್ಲ. ಇದು ಬ್ಲೂಟೂತ್ ಸ್ಪೆಕ್ಟಕಲ್ ಅಂತ. ಬ್ಲೂಟೂತ್ ಸ್ಪೆಕ್ಟಕಲ್ ಅಂತ ಹೇಳಿದ್ರೆ ನೀವು ಕನ್ನಡಕ ಡೈಲಿ ನಾರ್ಮಲ್ ಲೈಫ್ ಅಲ್ಲಿ ಏನು ಯೂಸ್ ಮಾಡ್ತೀರಿ ಅದರಲ್ಲಿ ಒಂದು ಹೊಸ ಯೂನಿಕ್ ಕಾಂಬಿನೇಷನ್ ಅದರ ಜೊತೆಗೆ ಇರುವಂತದ್ದು, ದಟ್ ಈಸ್ ಬ್ಲೂಟೂತ್. ಸೊ ದಿಸ್ ಇಸ್ ಅ ಬ್ಲೂಟೂತ್ ಸ್ಪೆಕ್ಟಕಲ್. ಇದು ಬ್ಲೂಟೂತ್ ಕನ್ನಡಕ. ನೀವು ನೋಡಿರಬಹುದು, ಬ್ಲೂಟೂತ್ಸ್ ಅನ್ನ ಜನರು ಇವತ್ತು ಡೈಲಿ ಲೈಫ್ ಅಲ್ಲಿ ಡೈಲಿ ಯೂಸ್ ಮಾಡ್ತಾರೆ. ಇಯರ್ಫೋನ್ಸ್, ಅದನ್ನ ಐಪೋಡ್ಸ್ ಅನ್ನ ಹಾಕೊಂಡು ಬ್ಲೂಟೂತ್ ಕನೆಕ್ಷನ್ ಕೊಟ್ಕೊಂಡು ಯೂಸ್ ಮಾಡ್ತಾರೆ. ಅದರ ಮೇನ್ ಡಿಸ್ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ನೀವು ಅದನ್ನ ಕಿವಿ ಒಳಗೆ ಹಾಕೊಳ್ಳೋದ್ರಿಂದ ಯೂಶುವಲಿ ಏನಾಗುತ್ತೆ, ಕಿವಿ ಡ್ಯಾಮೇಜ್ ಆಗುತ್ತೆ, ಹಿಯರಿಂಗ್ ಪ್ರಾಬ್ಲಮ್ಸ್ ಬರುತ್ತೆ. ಬಟ್ ಈ ಕನ್ನಡಕ ಯೂಸ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂತಹ ಹಿಯರಿಂಗ್ ಪ್ರಾಬ್ಲಮ್ಸ್ ಬರಲ್ಲ. ಯಾಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ಥಿಕ್ನೆಸ್ ಇದೆ, ಸ್ವಲ್ಪ ಸೈಡ್ ಅಲ್ಲಿ ನೋಡಿ ಥಿಕ್ನೆಸ್ ಇದೆ, ಇಲ್ಲಿ ಸ್ಪೀಕರ್ ಇರುತ್ತೆ. ಇದನ್ನ ನೀವು ಹೀಗೆ ಹಾಕೊಂಡಾಗ, ವೇರ್ ಮಾಡಿದಾಗ ಈ ಸ್ಪೀಕರ್ ಮೂಲಕ ನಿಮ್ಗೆ ಸೌಂಡ್ ಕರೆಕ್ಟ್ ಆಗಿ ಕೇಳುತ್ತೆ, ಕ್ಲಾರಿಟಿ ಒಳ್ಳೆ ರೀತಿಯಲ್ಲಿ ಕೇಳುತ್ತೆ ನಿಮ್ಗೆ. ಅಂಡ್ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ, ಈ ಬ್ಲೂಟೂತ್ ಕನ್ನಡಕವನ್ನ ಯಾರು ವೇರ್ ಮಾಡಿರ್ತಾರೆ ಅವರಿಗೆ ಮಾತ್ರ ಆ ಸೌಂಡ್ ಕೇಳುತ್ತೆ ಹೊರತು ಅದರ ಸುತ್ತಮುತ್ತ, ನಿಮ್ ಸುತ್ತಮುತ್ತ ಯಾರೇ ಜನ ಇರ್ಲಿ, ಸರೌಂಡಿಂಗ್ ಅಲ್ಲಿ ಯಾರೇ ಇರ್ಲಿ, ಎಷ್ಟೇ ಜನ ಇರ್ಲಿ, ಅವ್ರು ಯಾರಿಗೂ ಕೇಳಿಸಲ್ಲ ಈ ಸೌಂಡ್. ಸೊ ಅದು ಒಂದು ಅಡ್ವಾಂಟೇಜ್. ನೀವು ಪ್ರೈವೇಟ್ ಕಾಲ್ಸ್ ಬರ್ಲಿ, ಏನೇ ಬರ್ಲಿ, ನೀವು ಆರಾಮ್ಸೆ ಅದನ್ನ ರಿಸೀವ್ ಮಾಡಬಹುದು, ಮಾತಾಡಬಹುದು, ಹೇಗ್ ಬೇಕಾದ್ರೂ ಇದನ್ನ ಯೂಸ್ ಮಾಡಬಹುದು. ಅಂಡ್ ಇಟ್ ಇಸ್ ಚಾರ್ಜೇಬಲ್. ಅದು ಇನ್ನೊಂದು ಫೀಚರ್ ಇದರದ್ದು. ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು, ಚಾರ್ಜರ್ ಇದೆ ಇಲ್ಲಿ. ಸಿಮಿಲರ್ ನಿಮ್ಮ ಸ್ಮಾರ್ಟ್ ವಾಚ್ ಗೆ ಇರುವ ಹಾಗೆ ಇದಕ್ಕೂ ಒಂದು ಚಾರ್ಜರ್ ಸಿಗುತ್ತೆ ನಿಮ್ಗೆ. ಅಂಡ್ ಒಮ್ಮೆ ನೀವು ಚಾರ್ಜ್ ಮಾಡಿದ ತಕ್ಷಣ ಇದನ್ನ ಯೂಸ್ ಕಂಟಿನ್ಯೂಸ್ ಆಗಿ 6 ಅವರ್ಸ್ ಯೂಸ್ ಮಾಡಬಹುದು. 6 ಅವರ್ಸ್ ಚಾರ್ಜ್ ನಿಲ್ಲುತ್ತೆ ಇದರಲ್ಲಿ. ಸೊ ನೀವು ಒಮ್ಮೆ ಬೆಳಿಗ್ಗೆ ಹಾಕೊಂಡು ಹೋದ್ರೆ ಆರಾಮ್ಸೆ ಇದನ್ನ ಯೂಸ್ ಮಾಡಿ ಸಂಜೆ ವಾಪಸ್ ಮನೆಗೆ ಬಂದು ಚಾರ್ಜ್ ಮಾಡ್ಕೊಳ್ಬಹುದು. ಅಂಡ್ ಇದರ ಪ್ರೈಸ್ ರೇಂಜ್ ತುಂಬಾನೇ ಕಮ್ಮಿ ಇದೆ, 4500 ಅಷ್ಟೇ ಇದಕ್ಕೆ. ಅಂಡ್ ಇದರಲ್ಲಿ ನೀವು ಕಂಪೇರ್ ಮಾಡ್ತಾ ಹೋದ್ರೆ ನಿಮ್ಗೆ ತುಂಬಾ ವೆರೈಟೀಸ್ ಸಿಗುತ್ತೆ ಮಾರ್ಕೆಟ್ ಅಲ್ಲಿ. ತುಂಬಾ ಚೀಪರ್ ಐಟಮ್ಸ್ ಕೂಡ ಅವೈಲೇಬಲ್ ಇದೆ ಮಾರ್ಕೆಟ್ ಅಲ್ಲಿ. ಬಟ್ ಅದರದ್ದು ವಾರಂಟಿ ಇರುವುದಿಲ್ಲ ಅಥವಾ ಏನಾದ್ರೂ ಒಂದು ಇಶ್ಯೂಸ್ ಬರುತ್ತೆ. ಇದು 4500 ಕೊಟ್ಟರು ಇಟ್ ಇಸ್ ವೆರಿ ವರ್ತ್. ನಿಮ್ಗೆ 6 ಮಂತ್ ವಾರಂಟಿ ಇದೆ ಈ ಕನ್ನಡಕಕ್ಕೆ. ಅಂಡ್ ತುಂಬಾ ಲೈಟ್ ವೆಯ್ಟ್ ಆಗಿದೆ, ಫ್ರೇಮ್ ಕೂಡ ತುಂಬಾ ಗಟ್ಟಿಮುಟ್ಟಾಗಿದೆ, ಏನು ಹಾಳಾಗಲ್ಲ. ಸೊ ದಿಸ್ ಇಸ್ ಅ ಬೆಸ್ಟ್ ಚಾಯ್ಸ್ ಫಾರ್ ಟೀನೇಜರ್ಸ್ ಆಸ್ ವೆಲ್ ಆಸ್ ಓಲ್ಡ್ ಪೀಪಲ್ಸ್. ಯಾರಲ್ಲಿದ್ದೀರಿ ನೀವು ಕೂಡ ಯೂಸ್ ಮಾಡಬಹುದು. ನೋಡಿ, ಈ ಕನ್ನಡಕವನ್ನು ಕನೆಕ್ಟ್ ಮಾಡೋದು ಹೇಗೆ ಅಂತ ಲೈವ್ ಡೆಮೋ ತೋರಿಸ್ತಾ ಇದ್ದೇನೆ. ತುಂಬಾ ಸಿಂಪಲ್ ಆಗಿದೆ. ಜಸ್ಟ್ ನಿಮ್ಮ ಬ್ಲೂಟೂತ್ ಕನೆಕ್ಷನ್ ಅನ್ನು ಮೊಬೈಲ್ ಫೋನ್ ಅಲ್ಲಿ ಆನ್ ಮಾಡಿದ ತಕ್ಷಣ ಇಲ್ಲಿ G10 ಅಂತ ಬಂತು. ಇದು ಈ ಕನ್ನಡಕದ ಹೆಸರು. ಒಮ್ಮೆ ಕನೆಕ್ಟ್ ಮಾಡಿದ ತಕ್ಷಣ ಡನ್ ಅಂತ ಕೊಟ್ಟ ತಕ್ಷಣ ನೋಡಿ ಈಗ ಬ್ಲೂಟೂತ್ ಕನೆಕ್ಟ್ ಆಗಿದೆ. ಸೊ ಇಲ್ಲಿ ಜಸ್ಟ್ ನೀವು ಹೋಗಿ ಯೂಟ್ಯೂಬಿಗೆ ಹೋಗಿ ಪ್ಲೇ ಅಂತ ಯಾವ್ದಾದ್ರು ವಿಡಿಯೋವನ್ನ ಕೊಟ್ರೆ ನೋಡಿ, ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ವಿಡಿಯೋ ಪ್ಲೇ ಆಗ್ತಾ ಇದೆ. ಬಟ್ ನಿಮ್ಗೆ ಹೊರಗೆಲ್ಲೂ ಕೇಳಿಸ್ತಾ ಇಲ್ಲ. ಒನ್ ಅಡ್ವಾಂಟೇಜ್ ಇಸ್ ನೋಡಿ, ಇಲ್ಲಿ ಯಾರು ಈ ಗ್ಲಾಸ್ ಅನ್ನ ಹಾಕೊಂಡಿರ್ತಾರೆ, ಯಾರು ಈ ಸ್ಪೆಕ್ಟಾಕಲ್ ಅನ್ನ ಹಾಕೊಳ್ತಾರೆ ಅವರಿಗೆ ಕ್ಲಾರಿಟಿಯಲ್ಲಿ ಇಲ್ಲಿ ಕೇಳುತ್ತೆ ಅದರ ಸ್ಪೀಕರ್ ಥ್ರೂ. ಅಂಡ್ ನೀವೇನು ಇಲ್ಲಿ ಪ್ಲೇ ಮಾಡ್ತೀರಿ ಹೊರ ಪ್ರಪಂಚಕ್ಕೆ ಎಲ್ಲೂ ಕೇಳಲ್ಲ. ದಟ್ ಈಸ್ ದ ಮೈನ್ ಅಡ್ವಾಂಟೇಜ್. ಅಂಡ್ ಡೈರೆಕ್ಟ್ ಆಗಿ ನಿಮ್ಮ ಕಿವಿ ಒಳಗಡೆ ಯಾವುದೇ ಪ್ರಾಬ್ಲಮ್, ಹಿಯರಿಂಗ್ ಪ್ರಾಬ್ಲಮ್ಸ್ ಎಲ್ಲ ಬರಲ್ಲ, ಯಾಕಂದ್ರೆ ಇದು ಸೈಡ್ ಇರೋದ್ರಿಂದ. ಅಂಡ್ ಬ್ಲೂಟೂತ್ ಅಷ್ಟೇನು ಪ್ರಾಬ್ಲಮ್ ಆಗಲ್ಲ ನಮಗೂ ಕೂಡ. ನಾವು ಡೈಲಿ ಲೈಫ್ ಅಲ್ಲಿ ಯೂಸ್ ಮಾಡ್ತೇವೆ, ಇಯರ್ಫೋನ್ಸ್, ಐಪೋಡ್ಸ್ ಎಲ್ಲ ಯೂಸ್ ಮಾಡ್ತಾ ಇರ್ತೇವೆ. ಸೊ ದಿಸ್ ಇಸ್ ಅ ಬೆಟರ್, ನೀವು ಅಪ್ಗ್ರೇಡ್ ಆಗ್ಲಿಕ್ಕೆ ನಿಮ್ಗೆ ಇರುವಂತಹ ಒಂದು ಬೆಟರ್ ಸೊಲ್ಯೂಷನ್ ಇದು. ಅಫ್ಕೋರ್ಸ್ ಯು ಕ್ಯಾನ್ ಟ್ರೈ ದಿಸ್ ಒನ್ಸ್. ಇಟ್ಸ್ ಜಸ್ಟ್ ಕಾಸ್ಟ್ ಇಸ್ 4500 ಓನ್ಲಿ. ಇಷ್ಟೊತ್ತು ನಾನು ನಿಮಗೆ ಬ್ಲೂಟೂತ್ ಕನ್ನಡಕದ ಬಗ್ಗೆ ಏನ್ ಹೇಳಿದೆ. ಸೊ ಇದು ಈ ಸ್ಟೋರಿನ ಮಾಲೀಕರಾದಂತಹ ಸರ್, ಇವರೇ ಸ್ವತಃ ಆ ಕನ್ನಡಕವನ್ನ ಇಷ್ಟು ದಿನದಿಂದ ಯೂಸ್ ಮಾಡ್ತಾ ಇದ್ದಾರೆ. ಅಂದ್ರೆ ತಮ್ಮ ಕ್ಲೈಂಟ್ಸ್ ಗೆ, ಕಸ್ಟಮರ್ಸ್ ಗೆ ಕೊಡುವ ಮೊದಲು ನಾವು ಅದನ್ನ ಹೇಗೆ ಯೂಸ್ ಮಾಡಬಹುದು, ಅದರ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಅದನ್ನ ಹಾಕೊಂಡು ಅವರೇ ಸ್ವತಃ ಅನುಭವಕ್ಕೆ ಬಂದ ಮೇಲೆ ಅವ್ರ ಕಸ್ಟಮರಿಗೆ ನೀಡ್ತಾ ಇದ್ದಾರೆ. ಸೊ ನಿಮ್ಗೆ ಈಗ ಹೇಗೆ ಅನಿಸ್ತದೆ ಈ ಕನ್ನಡಕ? ಇದು ಹಾಕೊಳ್ಳೋದಕ್ಕೂ ತುಂಬಾ ಕಂಫರ್ಟಬಲ್ ಆಗಿದೆ. ನೋಡೋದಕ್ಕೆ ದಪ್ಪ ಅಂತ ಕಾಣಿಸಿದ್ರು ಹಾಕೊಂಡ್ಮೇಲೆ ಕಂಫರ್ಟಬಲ್ ಆಗಿರುತ್ತೆ. ಮತ್ತೆ ನಾವು ಹಿಂದೆ ಎಲ್ಲ ಏನಾದರೂ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಆಗಲಿ ಅಥವಾ ಕೂತ್ಕೊಂಡಿರ್ಬೇಕಾದ್ರೆ ಆಗಲಿ, ಏನಾದರೂ ನ್ಯೂಸ್ ಕೇಳಬೇಕು ಮೊಬೈಲಿಂದ ಅಂತ ಹೇಳಿದಾಗ, ಸೊ ನಾವು ಇದನ್ನ ಪಿನ್ನನ್ನು, ಹಿಯರಿಂಗ್ ಇದನ್ನ ನಾವು ಹಾಕೊಳ್ತಾ ಇದ್ವಿ ಕಿವಿಗೆ. ಈಗ ಒಂದು ವೇಳೆ ಅದಕ್ಕೆ ಕಳೆದೋಯ್ತು ಅಂತ ಹೇಳಿದ್ರೆ ಮೊಬೈಲ್ನೇ ಪಕ್ಕದಲ್ಲಿ ಇಟ್ಕೊಂಡು ಕೇಳಬೇಕಾಗಿತ್ತು. ವಾಲ್ಯೂಮನ್ನು ಕಮ್ಮಿ ಮಾಡಿಕೊಂಡು ಕಿವಿ ಹತ್ರ ಇಟ್ಕೊಂಡು ಕೇಳಬೇಕಾಗಿತ್ತು. ಬಟ್ ಈ ಕನ್ನಡಕ ಹಾಕೊಂಡ್ಮೇಲೆ, ಅಂದರೆ ಇದು ಬ್ಲೂಟೂತ್ ಇರೋ ಕನ್ನಡಕ, ಆರಾಮ್ಸೆ ಇದನ್ನು ಹಾಕೊಂಡ ತಕ್ಷಣ ನಮಗೆ ಬ್ಲೂಟೂತ್ ಕನೆಕ್ಟ್ ಆಗುತ್ತೆ. ನ್ಯೂಸ್ ಆಗಲಿ ಇನ್ನೊಂದಾಗಲಿ ನಮಗೆ ಇಷ್ಟವಾದ ಹಾಡುಗಳನ್ನಾಗಲಿ ಯಾವುದನ್ನು ಬೇಕಾದರೂ ನಾವು ಆರಾಮ್ಸೆ ಯಾರಿಗೂ ತೊಂದರೆ ಆಗದೇ ಇರೋ ಥರ
ನಾವು ಕೇಳಿಸ್ಕೊಡ್ತಾ ಹೋಗೋದು ಖುಷಿ ಆಗುತ್ತೆ. ಇವನ್ ವಾಕಿಂಗ್ ಮಾಡಬೇಕಾದ್ರೂ ನಾವು ಮೊಬೈಲ್ನ ಏನು ಕೈಯಲ್ಲಿ ಹಿಡ್ಕೊಳ್ಬೇಕಾಗಿಲ್ಲ, ಅಥವಾ ಕಿವಿಗೆ ಸಿಗಿಸ್ಕೊಂಡು ಅದರದ್ದು ಆ ವೈರ್ ಎಲ್ಲ ತಾಗುವಂಥ ಒಂದು ಡಿಸ್ಅಡ್ವಾಂಟೇಜಸ್ ಯಾವುದು ಇದರಲ್ಲಿಲ್ಲ. ಅದರ ಬದಲು ಕಿವಿ ಮೇಲೆ ಇರ್ತದೆ, ಕನ್ನಡಕ ಕಿವಿ ಮೇಲೆ ಇರ್ತದೆ, ಆರಾಮ್ಸೆ ಅದರ ಪಾಡಿಗೆ ಅದು ಬ್ಲೂಟೂತಿಂದ ಕೇಳಿಸ್ಕೊಳ್ತಾ ನಮ್ಮ ಕೆಲಸ ವಾಕಿಂಗ್ ಆಗಲಿ ಎಕ್ಸಸೈಸ್ ಆಗಲಿ ಏನೇನು ಬೇಕಾದರೂ ಮಾಡ್ಕೊಳ್ಬೋದು. ಹಾಗಾಗಿ ಇದು ನನಗಂತೂ ತುಂಬ ಉಪಯೋಗ ಆಗ್ತಾ ಇದೆ. ಈವನ್ ಮೊಬೈಲ್ನಲ್ಲೂ ನಮಗೆ ಕಾಲ್ಸ್ ಬಂದಾಗ ಅಥವಾ ವೆಹಿಕಲಲ್ಲಿದ್ದಾಗ, ಕಾರ್ನಲ್ಲಿದ್ದಾಗ ಇದನ್ನು ನಾವು ಬ್ಲೂಟೂತ್ಗೋಸ್ಕರ ಹುಡುಕಾಡೋ ಬದಲು ಕಿವಿನಲ್ಲೇ ಇರೋದ್ರಿಂದ ಇಮಿಡಿಯೇಟ್ ಕನೆಕ್ಟ್ ಮಾಡಿಕೊಂಡು ಹಾಕ್ಕೊಳ್ತಾ ಕೇಳಿಸ್ಕೊಂಡು ಉತ್ತರನೂ ಸಹ ಕೊಡ್ಬೋದು. ಹೀಗೆ ಅನೇಕ ರೀತಿಯಲ್ಲಿ ಅಡ್ವಾಂಟೇಜಸ್ ಇದರದ್ದು ಇದೆ. ಯಾವುದೇ ರೀತಿಯ ಹಿಂಸೆನೂ ಆಗೋದಿಲ್ಲ. ಹಾಕ್ಕೊಂಡ್ರ ನಂತರ ಅದರದ್ದು ವಾಲ್ಯೂಮ್ ಕಮ್ಮಿ ಜಾಸ್ತಿ ಹೇಗೆ ಬೇಕಾದರೂ ಮಾಡ್ಕೊಳ್ಬೋದು. ಕಿವಿ ಒಳಗಡೆ ಡೈರೆಕ್ಟ್ ಸೌಂಡ್ ಹೋಗದಲ್ಲೇ ಇರೋದ್ರಿಂದ ಕಿವಿಯ ತಮಟೆಗೂ ಸಹ ಇಯರ್ ಡ್ರಮ್ಗೂ ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಹಿಂದ್ಗಡೆ ಇರ್ತದೆ, ಇಂಡೈರೆಕ್ಟ್ ಆಗಿ ಕೇಳಿಸ್ತಾ ಇರ್ತದೆ. ಸೊ ಕಂಫರ್ಟಬಲ್ ಆಗಿ ಇದೆ. ಸೊ ಇದು ಐ ರೆಕಮೆಂಡ್ ಯಾರಿಗೆ ಇದರಲ್ಲೆಲ್ಲ ತುಂಬ ಆಸಕ್ತಿ ಇದೆ, ಅದು ಹೆಚ್ಚು ಮೊಬೈಲ್ನಲ್ಲೇ ಎಲ್ಲ ಕೇಳ್ತಾರೋ ಅಂಥವ್ರಿಗೆಲ್ಲ ಇದನ್ನು ಐ ಕ್ಯಾನ್ ರೆಕಮೆಂಡ್ ಇಟ್. ಕಂಫರ್ಟಬಲ್ ಆಗಿರುತ್ತೆ. ಸರ್ ಮತ್ತೆ ಇನ್ನೊಂದು ಕ್ವಶನ್, ಇದು ಲೈಟ್ ವೆಯ್ಟ್ ಏನಿದೆ ಅಲ್ಲ, ನೀವೀಗ ಲೆನ್ಸ್ ಹಾಕಿದಾದ್ರೂ ನಿಮ್ಗೆ ಆರಾಮ್ಸೆ ಫಿಟ್ ಆಗ್ತಾ ಇದೆ. ಇದು ತುಂಬಾ ಲೈಟ್ ವೆಯ್ಟ್ ಫ್ರೇಮ್ ಏನೇ. ಸೊ ಯಾವುದೇ ರೀತಿಯ ವೆಯ್ಟ್ ಏನು ಇದರಲ್ಲಿ ಗೊತ್ತಾಗೋದಿಲ್ಲ. ಸೊ ಯೂಶುವಲ್ ಲೆನ್ಸ್ ನೀವು ಹೇಗೆ ಕನ್ನಡಕವನ್ನು ಉಪಯೋಗ ಮಾಡ್ತೀರೋ ಅದೇ ತರ ನಾವು ಈ ಕನ್ನಡಕವನ್ನು ಉಪಯೋಗ ಮಾಡ್ತಾ ಇದ್ದೀವಿ ಅಷ್ಟೇ. ಎಷ್ಟು ಪವರ್ ಬೇಕಾದ್ರೂ ಯಾವುದೇ ಪವರ್ ನಂಬರ್ದು ಉಪಯೋಗ ಮಾಡಬಹುದು. ಮತ್ತೆ ಈ ಲೆನ್ಸ್ ನಾವೀಗ ಏನು ಕನ್ನಡಕವನ್ನು ನೀವು ಯೂಸ್ ಮಾಡ್ತಾ ಇದ್ದೀವಿ, ನಿಮ್ಗೆ ಏನಾದ್ರೂ ಈಗ ಕಾಲ್ ಬಂದಾಗ ನೀವು ಮಾತಾಡ್ತಾ ಇರ್ತೀರಾ ಅಥವಾ ವಿಡಿಯೋಸ್ ಅನ್ನ ಕೇಳ್ತಾ ಇರ್ತೀರಿ, ಅವಾಗ ಏನಾದ್ರೂ ವೈಬ್ರೇಷನ್ ಸೆನ್ಸೇಷನ್ ಆ ತರದ ಏನಾದ್ರೂ ಪ್ರಾಬ್ಲಮ್? ಇಲ್ಲ, ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಹಾಗೆ ಬರೋದಿಲ್ಲ. ಇಟ್ಸ್ ವೆರಿ ಕಂಫರ್ಟಬಲ್. ಅನ್ವಾಂಟೆಡ್ ಏನು ಪ್ರಾಬ್ಲಮ್ಸ್ ಅಂತೂ ಇದನ್ನೇನು ನಾನು ಒಂದು 3 months ಇಂದ ಉಪಯೋಗಿಸ್ತಾ ಇದ್ದೀನಿ. ಯಾವುದೇ ರೀತಿಯ ಸಮಸ್ಯೆಗಳು ಬಂದಿಲ್ಲ. ಕಸ್ಟಮರ್ಸ್ಗೆ ನೀವು ರೆಕಮೆಂಡ್ ಮಾಡ್ತೀರಾ? ಡೆಫಿನೆಟ್ಲಿ ನಮ್ಮ ಕಸ್ಟಮರ್ಸ್ಗೆ ಯಾರು ಈ ತರ ತುಂಬಾ ಹೊತ್ತು ಮೊಬೈಲ್ ಅಲ್ಲಿ ಇರ್ತಾರೋ ಅಂಥವ್ರಿಗೆಲ್ಲ ಖಂಡಿತ ರೆಕಮೆಂಡ್. ಇಟ್ ಇಸ್ ವೆರಿ ಅಡ್ವಾಂಟೇಜಿಯಸ್. ಇದನ್ನ ನೀವೇನು ಆನ್ಲೈನ್ ಅಲ್ಲಿ ಕಳಿಸಿ ಕೊಡ್ತೀರಾ ಪೇಮೆಂಟ್ ಮಾಡಿದ್ರೆ, ಅಥವಾ ಅವ್ರ ಸ್ಟೋರಿಗೆ ಬಂದು ಕಲೆಕ್ಟ್ ಮಾಡ್ತೀರಾ? ಇಲ್ಲ, ಆನ್ಲೈನ್ ಅಲ್ಲೂ ಅವರು ಕಳಿಸಿದ್ರು ನಾವು ಕಳಿಸ್ಕೊಡ್ತೇವೆ. ಪೇಮೆಂಟ್ ಮಾಡಿದ್ರು ಕಳಿಸ್ಕೊಡ್ತೇವೆ. 4,500 rupees ಬರೀ ಫ್ರೇಮ್ ಆಗುತ್ತೆ. ಲೆನ್ಸ್ ಚಾರ್ಜಸ್ನ ನಾವು ನೋಡಿಕೊಂಡು ಎಷ್ಟು ಇರ್ತದೋ ಅದು ರೀಸನಬಲ್ ಆಗಿ ಲೆನ್ಸ್ ಚಾರ್ಜಸ್ ಇರುತ್ತೆ. 1000 ಇರ್ಬೋದು, 1200 ಇರ್ಬೋದು. ಸೊ ಇಟ್ ಡಿಪೆಂಡ್ಸ್ ಆನ್ ದ ನಂಬರ್ಸ್. ಇದರದ್ದು ಐ ಟೆಸ್ಟಿಂಗ್ ಎಲ್ಲ ಹೇಗೆ ನೀವು ಫ್ರೀ ಆಗಿ ಮಾಡ್ತೀರಾ? ಐ ಟೆಸ್ಟಿಂಗ್ ನಮ್ಮ ಕಸ್ಟಮರ್ಸ್ಗೆಲ್ಲ ನಾವು ಫ್ರೀ ಆಗಿ ಮಾಡ್ತೇವೆ. ಸೊ ನೀವು ಬರಬಹುದು, ನಿಮ್ಗೆ ಯಾರಿಗೆ ಇದ್ರ ಬಗ್ಗೆ ಇನ್ನು ಡೀಟೇಲ್ಸ್ ಕೇಳಬೇಕಂತ ಆಸಕ್ತಿ ಇದ್ರೆ ಅಥವಾ ಇದನ್ನ ಪರ್ಚೇಸ್ ಮಾಡ್ಬೇಕಂತ ಇದ್ರೆ ಇವರ ಸ್ಟೋರಿಗೆ ಒಂದು ವಿಸಿಟ್ ಮಾಡಿ. ದೀಕ್ಷಾ ಆಪ್ಟಿಕಲ್ಸ್ ಅಂತ ಇಲ್ಲೇ ಹಂಪನಕಟ್ಟ ಜಂಕ್ಷನ್ ಅಲ್ಲಿ ಇದೆ, ಮಿಲಾಗ್ರೆಸ್ ಕ್ರಾಸ್ ಅಲ್ಲಿ. ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು ತುಂಬಾನೇ ಫ್ರೇಮ್ಸ್ ಅನ್ನ ಇಟ್ಟಿದ್ದಾರೆ. ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ, ವೆರೈಟಿ ಆಫ್ ಕಂಪನಿ, ತುಂಬಾನೇ ಲೆನ್ಸಸ್, ಬೇರೆ ಬೇರೆ ಡಿಸೈನ್ಸ್ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟೊಂದು ಫ್ರೇಮ್ಸ್ ಇದೆ ಇವರ ಹತ್ರ, ಎಷ್ಟೊಂದು ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ, ಬ್ರ್ಯಾಂಡೆಡ್ ಫ್ರೇಮ್ಸ್ ಇದೆ, ಬ್ರ್ಯಾಂಡೆಡ್ ಲೆನ್ಸಸ್ ಇದೆ. ಸೊ ನೀವು ಕೂಡ ಒಮ್ಮೆ ವಿಸಿಟ್ ಮಾಡಿ ಈ ಸ್ಟೋರ್ಗೆ. ಆ್ಯಂಡ್ ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.